ರಾಜ್ಯದಲ್ಲಿ ಇಲ್ಲಿರುವ ಗೃಹ ಸಚಿವರಾದಿಯಾಗಿ ತಮ್ಮ ಹೊಣೆಗಾರಿಕೆಯನ್ನು ಮರೆತು ಕೇವಲ ಆರೋಪಕ್ಕೆ ಪ್ರತ್ಯಾರೋಪ ಮಾಡೋದಷ್ಟೇ ತಮ್ಮ ಜವಾಬ್ದಾರಿ ಅಂತ ಭಾವಿಸ್ತಂತಿದೆ. ನಿಮ್ಮ ಜವಾಬ್ದಾರಿ ಆಳುವ ಪಕ್ಷವಾಗಿ ಕಾನೂನು ಸುವ್ಯವಸ್ಥೆ ಹೊಣೆಗಾರಿಕೆ ನಿಮ್ಮದೇ ಇದೆ. ಆದರೆ ಘಟನೆಯ ದಿಕ್ಕು ತಪ್ಪಿಸುವ ರೀತಿಯಲ್ಲಿ ಸುಳ್ಳು ಹೇಳಿಕೆಯನ್ನು ನಿಮ್ಮ KPCC ವಕ್ತಾರರಾಗಿರ್ತಕ್ಕಂಥ ಲಕ್ಷ್ಮಣ್ ಕೊಡ್ತಾರೆ. ಅಲ್ಲಿಯ CCTV ಪೊಲೀಸರು ರೆಕಾರ್ಡ್ ಮಾಡಿರುವ ಕ್ಯಾಮ್ರಾದಲ್ಲಿ ಒಬ್ಬೊಬ್ಬರ ಚೆಹರೆಯೂ ಇದೆ. ಕಲ್ಲು ಯಾರು ತೂರಿದ್ರು, ಅವ್ರು ಎಲ್ಲಿಯವರು, ಎಲ್ಲರ ಚೆಹರೆಯೂ ಇದೆ. ಆದರೆ KPCC ವಕ್ತಾರ ತನಿಖೆ ಆಗೋದಕ್ಕೆ ಮುಂಚಿತವಾಗಿಯೇ RSSನವರು ವೇಷ ಮರೆಸ್ಕೊಂಡು ಬಂದು ಗಲಭೆ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾರೆ. ಹಿಡಿದು ಬಂಧಿಸಿ ಒಳಗಾಕ್ರಿ ಆತನ. ಸುಳ್ಳು ಆರೋಪ ಮಾಡಿದವನ ಮೇಲೆ, ದಿಕ್ತಪ್ಪಿಸುವ ಆರೋಪ ಮಾಡಿದವನ ಮೇಲೆ ನಿಮ್ಮ ಕಾಂಗ್ರೆಸ್ ಪಾರ್ಟಿ ಅವನ್ನ ಸಮರ್ಥನೆ ಮಾಡೋದಿಲ್ಲ ಅನ್ನೋದಾದರೆ, ಆ ರೀತಿ ದಿಕ್ತಪ್ಪಿಸುವ ಆರೋಪ ಮಾಡಿದಂಥ ಸುಳ್ಳು ಆರೋಪ ಮಾಡಿದವ್ರನ್ನ ಒಳಗಾಕಿ ಯಾಕೆ ಹೊರಗಡೆ ಬೊಗಳಕ್ಕೆ ಬಿಟ್ಟಿದ್ದೀರಿ ಅಂದರೆ ಅದರ ಅರ್ಥ ನಿಮಗೆ ಸತ್ಯಾಸತ್ಯತೆಯನ್ನು ಹೊರಗೆ ತರಬೇಕು, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋಕ್ಕಿಂತ ರಾಜಕಾರಣ ಮಾಡಬೇಕು ಅನ್ನೋಂಥ ಇರಾದೆ ನಿಮ್ಮ ಮೇಲಿದೆ. ಮತ್ತು ಸಣ್ಣ ಸಣ್ಣ ಘಟನೆಗಳಿಗೆ ಯಾಕೆ ಒಂದು ಸಮುದಾಯ ಕೆರಳುತ್ತೆ? ಅವರಿಗೆ ಈ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇಲ್ವಾ? ಈ ದೇಶದ ಕಾನೂನಿನ ಮೇಲೆ ನಂಬಿಕೆ ಇಲ್ವಾ? ಅಂದರೆ ನೀವು ಬಹುಸಂಖ್ಯಾತರಾಗಿರೋ ಕಡೆಗೆ ಸಂವಿಧಾನ ಅದಕ್ಕೆ 3 ಕಾಸಿನ ಬೆಲೆ ಇಲ್ವಾ? ಅಲ್ಲಿ ಬರೀ ನಿಮ್ಮ ಶರಿಯಾ ಮಾತ್ರ ನಡೆಯೋದಾ? ಅಂದರೆ ನಿಮಗೆ ಮಾತ್ರ ತಾಕತ್ತಿರೋದಾ? ಬೇರೆಯವ್ರಿಗೆ ತಾಕತ್ತಿಲ್ಲ ಅಂತ ಭಾವಿಸ್ತೀರಾ? DJ ಹಳ್ಳಿ KJ ಹಳ್ಳಿ ಪ್ರಕರಣ ಇರ್ಬೋದು, ಹುಬ್ಬಳ್ಳಿ ಪ್ರಕರಣ ಇರ್ಬೋದು, ಉದಯಗಿರಿ ಪ್ರಕರಣ ಇರ್ಬೋದು. ಏನು ಸೂಚಿಸುತ್ತೆ? ನಿಮಗೆ ಈ ನೆಲದ ಕಾನೂನಿನ ಮೇಲೆ ನಂಬಿಕೆ ಇಲ್ಲ, ಈ ದೇಶದ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಅನ್ನೋದನ್ನು ಸೂಚಿಸುತ್ತಲ್ವಾ? ನಿಮಗೆ ಸಂವಿಧಾನದ ಮೇಲೆ ನಂಬಿಕೆ ಇದ್ದಿದ್ರೆ, ಕಾನೂನಿನ ಮೇಲೆ ನಂಬಿಕೆ ಇದ್ದಿದ್ರೆ ಯಾಕೆ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡ್ತಿದ್ರಿ? ಈ ಥರ ದಾಳಿ ಮಾಡಿದವ್ರ ಅವರಿಗೆ ಈ ಒಂದು ಸೊಕ್ಕೆಲ್ಲಿಂದ ಬಂತು? ಸೊಕ್ಕು ನಾವೇನು ಮಾಡಿದ್ರೂ ನಡೆಯುತ್ತೆ ಅನ್ನುವಂಥ ಮನಸ್ಥಿತಿಯಿಂದ ಬಂದಿದೆ. ಈ ಸೊಕ್ಕನ್ನು ಇಳಿಸೋದಕ್ಕೆ ಉತ್ತರ ಪ್ರದೇಶದ ಯೋಗಿ ಮಾದರಿಯ ಅವಶ್ಯಕತೆ ಇದೆ. ಅವರು ಯಾವ ಜಾತಿ ಅಂತ ನೋಡಲ್ಲ. ತಪ್ಪು ಮಾಡಿದವರಿಗೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಹಾಗೆ ಮಾಡಿದಾಗ ಕಾನೂನು ಸುವ್ಯವಸ್ಥೆ ನಿಯಂತ್ರಣಕ್ಕೆ ಬರುತ್ತೆ. ಅದು ಬಿಟ್ಟು ತಪ್ಪು ಮಾಡಿದವರ ಕೇಸ್ ವಾಪಸ್ ತಗೊಂಡು ಅವರಿಗೆ ಕುಮ್ಮಕ್ಕೆ ಕೊಡ್ತಾ ಹೋದರೆ ಅವರಿಗೆ ಅನಿಸುತ್ತೆ ನಾವೇನು ಮಾಡೋದು ನಡೆಯುತ್ತೆ, ಬಾರಾಕೋನ್ ಮಾಫೆ ಅಂತ. ಆ ಬಾರಾಕೋನ್ ಮಾಫೆ ಅನ್ನುವಂಥ ಮನಸ್ಥಿತಿಯಿಂದ ಅವ್ರನ್ನ ಹೊರಗೆ ತರಬೇಕು ಅಂದರೆ ಇದಕ್ಕೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಅವರು ಉತ್ತರ ಪ್ರದೇಶದಂಥ ದೊಡ್ಡ ರಾಜ್ಯದಲ್ಲಿ ಯಾವ ಮಾದರಿಯನ್ನು ಇಟ್ಟಿದ್ದಾರೋ ಆ ಮಾದರಿಯೇ ಸರಿ. ನಿಮ್ಮ ಪ್ರಕರಣದಲ್ಲಿ ತರಾತುರಿಯಲ್ಲಿ ಎಲ್ಲ ಕಾನೂನು ಕ್ರಮಗಳಾಯಿತು, ಆದರೆ ಈ ಒಂದು ಪ್ರಕರಣಗಳಲ್ಲಿ ಯಾಕೆ ಆಗ್ತಿಲ್ಲ? ನೋಡಿ, ನನ್ನ ಪ್ರಕರಣ ಅದು CT ರವಿ ಪ್ರಕರಣ ಅಂತ ಭಾವಿಸಬಾರ್ದು. ಶಾಸಕಾಂಗದ ಮೇಲೆ ಪೊಲೀಸರ ಮೂಲಕ ಕಾರ್ಯಾಂಗ ನಡೆಸಿದ ಹಸ್ತಕ್ಷೇಪ. ಯಾಕೆ ಅಂದರೆ ಸದನದ ಒಳಗೆ ನಾನು ಏನು ಮಾತಾಡಿದ್ದೀನೋ ಬಿಟ್ಟಿದ್ದೀನೋ, ನಾನು ತಪ್ಪು ಮಾಡಿದ್ದೀನೋ ಸರಿ ಮಾಡಿದ್ದೀನೋ ಅಂತ ನಿರ್ಣಯ ಕೊಡುವ ಅಧಿಕಾರ ಕೇವಲ ಸಭಾಧ್ಯಕ್ಷ ಮತ್ತು ಸಭಾಪತಿಗಳಿಗೆ ಇದೆ ಅನ್ನೋದನ್ನು ಆರ್ಟಿಕಲ್ 195A ಮತ್ತು 105 ಅದು ಭಾಳ ಸ್ಪಷ್ಟಪಡಿಸುತ್ತೆ. ಅಷ್ಟು ಸ್ಪಷ್ಟಪಡಿಸಿದ ನಂತರವೂ ಕೂಡ ತನ್ನ ಪರಿಧಿಯನ್ನು ಮೀರಿ ನನ್ನ ಮೇಲೆ ಮೊಕದ್ದಮೆ ದಾಖಲಾಗುತ್ತೆ. 7 ವರ್ಷದ ಒಳಗಿನ ಪ್ರಕರಣಗಳಿಗೆ ಅರೆಸ್ಟ್ ಮಾಡೋಂಗಿಲ್ಲ ಅಂತಾದರೂ ಕೂಡ ರಾತ್ರೋರಾತ್ರಿ ಅರೆಸ್ಟ್ ಮಾಡ್ತಾರೆ. ಇಡೀ 14-15 ಗಂಟೆಗಳ ಕಾಲ 450-500 ಕಿಲೋಮೀಟರ್ಗಳ ಕಾಲ ಸುತ್ತಿಸ್ತಾರೆ. ಹೀಗೆ ಸುತ್ತಿಸಿ ಶಾಸಕಾಂಗದ ಮೇಲೆ ದೌರ್ಜನ್ಯ ಎಸಗುವಂಥ ಕೆಲಸವನ್ನು, ಸಂವಿಧಾನವನ್ನು ಉಲ್ಲಂಘನೆ ಮಾಡುವಂಥ ಕೆಲಸವನ್ನು ಇಲ್ಲಿರುವ ಕಾಂಗ್ರೆಸ್ ಪಾರ್ಟಿ ಮಾಡ್ತು. ನಾನು ತಪ್ಪು ಮಾಡಿದ್ದೀನೋ ಬಿಟ್ಟಿದ್ದೀನೋ ಅಂತ ನಿರ್ಣಯಿಸುವ ಅಧಿಕಾರ ಕೇವಲ ಸಭಾಪತಿಗಳಿಗಿದ್ದಾಗಲೂ ಕೂಡ ಈಗ ಅವರಿಗೆ ನ್ಯಾಯಾಲಯಕ್ಕೆ ಅಫಿಡವಿಟ್ ಸಲ್ಲಿಸಲಿ, ಸದನದಲ್ಲಿ ಮಾತಾಡುವ ಮಾತಿಗೂ ನಾವು ಮೊಕದ್ದಮೆ ಹಾಕ್ಬೋದು ಅಂತ ಹಾಕಲಿ, ನಿರ್ಣಯಿಸಲಿ ಅದನ್ನು ಏನೋ ಅಂಥೇಳಿ. ಅದೇ ರೀತಿ ಅವ್ರ ಶಾಸಕನ ಮಗನ ಮೇಲಿನ ಪ್ರಕರಣದಲ್ಲಿ ಮೌನ, ನಾನು ದೂರು ಕೊಟ್ಟೆ, ಮೌನ, ಇವತ್ತಿನವರೆಗೂ FIR ರಿಜಿಸ್ಟರ್ ಆಗಲಿಲ್ಲ. ಹಾಗಾಗಿ ನಮಗೆ ಸಂವಿಧಾನದ ಮೇಲೆ ನಂಬಿಕೆ ಇದೆ, ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ನಾನು ಸಂವಿಧಾನ ದತ್ತವಾಗಿರ್ತಕ್ಕಂಥ ಅಧಿಕಾರವನ್ನು ಉಪಯೋಗಿಸಿ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ.